ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಜಯನಗರದಲ್ಲಿ ಒಟ್ಟು 10 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್, ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಂತೂ ಇಂತೂ ಜಿಬಿಎ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಎಲೆಕ್ಷನ್ ಮಾಡಲು ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಏನೆಂದು ತಿಳಿಯಲು ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣ ಶುರು ಮಾಡಿದೆ. ನಮಸ್ಕಾರ. ಇವತ್ತಿನ ಪಾಲಿಕೆ ಪಯಣ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 10 ವಾರ್ಡ್ಗಳಿದಾವೆ. ಬೈರಸಂದ್ರ, ತಿಲಕ್ ನಗರ, ಜಯನಗರ ಈಸ್ಟ್, ಮಾದೇನಹಳ್ಳಿ ಸೌತ್, ಜೆಪಿ ನಗರ, ಅಬ್ದುಲ್ ಕಲಾಂ ನಗರ, NL ಲೇಔಟ್, ಪಟ್ಟಾಭಿರಾಮ ನಗರ, ಶಾಕಾಂಬರಿ ನಗರ, ಸಾರಕ್ಕಿ. ಈ 10 ವಾರ್ಡ್ಗಳಲ್ಲಿ ಜನರು ಅನುಭವಿಸ್ತಿರುವಂಥ ಸಂಕಷ್ಟ ಏನು, ಸಮಸ್ಯೆಗಳು ಏನಿದ್ದಾವೆ, ಈ ಕುರಿತು ಅವರಿಂದನೇ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪಾಲಿಕೆ ಪಯಣಕ್ಕೆ ಸ್ವಾಗತ. ನಾನು ಶರಣು ಹಂಪಿ. ಮೊದಲಿಗೆ ನಾನು ಜಯನಗರ ವಿಧಾನಸಭಾ ಕ್ಷೇತ್ರದ ಬೈರಸಂದ್ರ ವಾರ್ಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಯ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಎಲೆಕ್ಷನ್ ಆದರೆ ಒಳ್ಳೆಯದು. ಎಲೆಕ್ಷನ್ ಆದರೆ ಏನಂದರೆ ಕಾರ್ಪೊರೇಟ್ ಇದ್ದರೆ ಕಾರ್ಯಕರ್ತರುಗಳು ಬದುಕ್ತಾರೆ, ಅವರಿಂದ ನಮ್ಮದವ್ರಿಗೆ ಕೆಲಸ ಸಿಗುತ್ತೆ. ಅವಾಗ ಏನೇ ಒಂದು ಕಂಪ್ಲೇಂಟ್ ಇದ್ದರೆ ಹೇಳ್ಬೋದು, ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ತಾರೆ. ಎಲ್ಲರೂ ಒಂದೇ ಥರ ಕಾರ್ಪೊರೇಟ್ರುಗಳು ಇರೋಲ್ಲ. ಅವಾಗಿದ್ದರೆ ಏನಾಗುತ್ತೆ, ಅಟ್ಲೀಸ್ಟ್ ಸ್ವಲ್ಪ ಜನ ಬದುಕ್ತಾರೆ. ಯಾಕೆಂದರೆ ಕಾರ್ಪೊರೇಟ್ರಲ್ಲಿ ಕಾರ್ಯಕರ್ತರು ಅಂತ ಒಂದು ಸ್ವಲ್ಪ ಕೆಲಸ ಕಾರ್ಯ ಕೊಡ್ತಾರೆ, BBMP ಅದು ಮಾಡಿಸ್ತಾರೆ, ಇದು ಮಾಡ್ತಾರೆ. ಅವಾಗ ಮಾಡ್ತವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತಲ್ವಾ. ನಮಗೆ ಅಂತ ಒಬ್ಬ ಲೋಕಲ್ ನೀಡ್ಸ್ ಬೇಕಲ್ವಾ. ಮತ್ತು ಯಾರಿಗೆ ಸರ್ ನೀವು ಕಾಲ್ ಮಾಡ್ತೀರಿ? ಯಾರು ಕಾಲ್ ಮಾಡಬೇಕಂತ ಗೊತ್ತಿಲ್ವಲ್ಲ ಸರ್ ಇವಾಗ. ಓಕೆ, ಮಾಡಿದ್ರೆ ನಿಮ್ಮಂಥ ಮೀಡಿಯಾವ್ರಿಗೆ ಮಾಡಬೇಕು. ಇವಾಗ ಏನಾದ್ರು ಸಮಸ್ಯೆ ಇದ್ದರೆ ನಾವು ತಿಳಿಸ್ಕೊಬೇಕಂದ್ರೆ ಇಲ್ಲ MLA ಆಫೀಸ್ಗೆ ಹೋಗಬೇಕು. ನನ್ನ ಪ್ರಕಾರ ಇನ್ನೂ 6 ವರ್ಷ ಆಗಲ್ಲ. ಜನರಲ್ಲಾಗಿ ಹೇಳ್ಬೇಕಂದ್ರೆ ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತಾರೆ, ಯಾವುದೂ ಮಾಡಲ್ಲ. ಸುಮ್ಮನೆ ಜನಗಳಿಗೆ ಯಾಮಾರಿಸ್ತಾರೆ. ಎಲೆಕ್ಷನ್ ಬೇಕಾಗಿಲ್ಲ, ಅವ್ರು ಸ್ವಂತ ಅವ್ರಿಗೆ ಲಾಭಕ್ಕೋಸ್ಕರ ನಮ್ಮನ್ನು ದುರುಪಯೋಗ ಪಡಿಸ್ಕೊಂತಾರೆ ಅಷ್ಟೇ. ಕಸನ ಹೇಗೆ ಬೇಕಂಗೆ ಥ್ರೋ ಮಾಡ್ತಾರೆ. ಸೊ ಎಲ್ಲ ಕಡೆ ಕಸ ಹಾಕ್ಬೇಡಿ ಅಂತ ಹಾಕಿರ್ತಾರೆ. ಅವ್ರ ಮುಂದೆ ಕಸ BBMP ಅವ್ರು ಕಸ ಕೊಡಿಸ್ತಾರಲ್ಲ, ಅವ್ರ ಮುಂದೆ ಕಸ ಹಾಕಿ ಸುಮ್ಮನಿರ್ತಾರೆ. ಅವರೇ ತಗೊಬಂದು ಅಲ್ಲೇ ತಂದು ಇಟ್ಟು ಹೋಗ್ತಾರೆ. ಆಫ್ ದ ಟೈಮ್ ಇದು ಪ್ರಾಬ್ಲಮ್ ಇದೇ ಇದೆ. ಟೈಮ್ಗೆ ಆಗಲ್ಲ. ಆದರೂ ನಮ್ಮ ಬೈರಸಂದ್ರನಲ್ಲಿ ಗಾರ್ಬೇಜ್ ಪ್ರಾಬ್ಲಮ್ಮು ಅಷ್ಟು ಏನು ಆ ಲೆವೆಲ್ ABC ಅಂತ ತಿಳ್ಕೊಂಡ್ರೆ ಲೆವೆಲ್ Aಗೆ ಹೋಗಿಲ್ಲ. ಇದು ಇಲ್ಲಿ ಡಿಸಿಪ್ಲಿನ್ ಇದೆ. ಆಗಬೇಕು. ಅವ್ರು ಅಟ್ಲೀಸ್ಟ್ ಬಂದು ನೋಡಿದ್ಮೇಲೆ ಯಾರಾದ್ರೂ ಒಬ್ಬರು ಒಳ್ಳೆ ಕ್ಯಾಂಡಿಡೇಟ್ ನಿಂತ್ಕೋಬೇಕು ಅಷ್ಟೇ. ಸುಮ್ಮನೆ ನಿಲ್ಲೋದ್ರಕ್ಕಿಂತ ಒಂದ್ಸಲ ಏರಿಯಾನ ಸರ್ವೆ ಮಾಡಿ ಏನು ಚೇಂಜಸ್ ತರಬೇಕು ಅಂತ ಜನಗಳಿಗೆ ಅಟ್ಲೀಸ್ಟ್ ಅವ್ರ ನಂಬಿಕೆ ತರಬೇಕು. ಅವರು ನಾನು ಓಟ್ ಹಾಕಿದ್ರೆ ನಾವು ಇದನ್ನು ಮಾಡ್ತೀವಿ ಅಂತ ಅವ್ರು ಹೇಳಿದ್ರೆ ಅವಾಗ ಜನ ಓಟ್ ಹಾಕ್ತಾರೆ. ಇಲ್ಲ ಯಾರು ಹಾಕೋದು. ಕಾರ್ಪೊರೇಟ್ರ್ ಇಲ್ದಿದ್ರು ನಡೀತದೆ, ಬಟ್ ಬೇಕೇ ಬೇಕು. ಅವರೊಬ್ರು ಆಳಿಸ್ಬೇಕಲ್ವಾ. ಅವರೊಬ್ರು ಆಳಿಸೋರು ಇದ್ರೆ ನಾವು ಆಡಳಿತನ ಆಳಿಸ್ಬೋದು. ಅವ್ರು ಬೇಕೇ ಬೇಕು. ಅದೇ GB ಎಲೆಕ್ಷನ್ ಆಗಬೇಕು ಅಂದ್ರೆ ಅದು ತಡೆ ಮಾಡ್ತಾವ್ರೆ ಕೆಲವು ರಾಜಕೀಯ ವ್ಯಕ್ತಿಗಳು. ಆದರೆ ಅದು ಆಗಬೇಕು. ನಾವು ಯಾರಿಗೆ ಹೇಳ್ಕೊಳ್ಳೋದ್ರೂ ಶಾಸಕರೆಲ್ಲ ಓಟು ಹೊತ್ತಿಸ್ಕೊಳ್ಳೋ ತನಕ ಅಷ್ಟೇ. ಆಮೇಲೆ ಅವ್ರದ್ದೇನಿದೆ ಅವ್ರ ಕಡೆ ನೋಡ್ತಾವ್ರೆ. ಬಟ್ ನಮ್ಮ ಸಮಸ್ಯೆಗಳು ಯಾರು ಪರಿಹಾರ ಮಾಡೋಕ್ಕೆ ಬರೋಲ್ಲ. ಗುಂಡಿಗಳು ಅಮಾಯಕರು ಸದ್ಯ ಎಷ್ಟು ಜನ ಬಿದ್ದವ್ರು ಗೊತ್ತಾ. ರೋಡೆಲ್ಲ ಸಾವಿರಾಗೆ ನಮಗೆ ಬೇಕಾಗಿದೆ ಅಷ್ಟೇ. ಎಲ್ಲ ಮಳೆ ಬಂದು ನೀರೆಲ್ಲ ಹೋಗ್ತಾ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಅದು ಬಂದು ಭಾಳ ಗುಂಡಿಗಳು ನೋಡಿ, ಅಲ್ಲಿ ನೋಡಿ ಇಲ್ಲಿ ನೋಡಿದ ನೀವೇ ಎಷ್ಟು ನೋಡ್ತಾ ಇದ್ದೀರಲ್ಲ, ತೋರಿಸಲ್ಲ ಕ್ಯಾಮ್ರಲ್ಲಿ. ಅದೊಂದು ನಮಗೆ ಅನುಕೂಲ ಮಾಡ್ಕೊಳ್ಳಿ ಅಷ್ಟೇ ಸರ್. ಕೇಬಲ್ಗೆ ಅಗಿತಾರೆ, ಅದ್ರ ಮೇಲೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ. ಮೇಲ್ಗಡೆ ಸುಮ್ಮನೆ ಸಿಮೆಂಟ್ ಹಾಕ್ತಾರೆ. ಎಲ್ಲವೂ ಅಷ್ಟೇನೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಪ್ರೈವೇಟ್ ಅವರು ಕೇಬಲ್ ಹಾಕಕ್ಕೆ ಬರ್ತಾರೆ. ಅವ್ರು ನೋಡಿ, ಇಲ್ಲೇ ನೋಡಿ ನಿಮ್ಮ ಕಣ್ಮುಂದೆ ಗುಂಡಿ ಕಾಣಿಸ್ತಾ ಇದೆ, ಅದನ್ನು ಸರಿ ಮಾಡಲ್ಲ. ನೋಡಿದ್ರಲ್ಲ ಇಲ್ಲಿ ಜನ ಏನು ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ತಿಲಕ್ ನಗರ ವಾರ್ಡ್ಗೆ ಹೋಗ್ತಾ ಇದೀವಿ. ಅಲ್ಲಿ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ನಾನೀಗ ತಿಲಕ್ ನಗರ ವಾರ್ಡ್ನಲ್ಲಿದ್ದೀನಿ. ಈ ತಿಲಕ್ ನಗರ ವಾರ್ಡ್ನ ಜನತೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಕಾರ್ಪೊರೇಷನ್ ಎಲೆಕ್ಷನ್ ಬೇಕೇ ಬೇಕು. ಬೇಕಿಲ್ಲ ಅಂದ್ರೆ ಹೆಂಗೆ ತೊಂದರೆ ಆಗತ್ತಲ್ಲ ಎಲ್ಲರಿಗೂ. ಕಾರ್ಪೊರೇಷನ್ ಬೇಕೇ ಬೇಕು. 6 ವರ್ಷ ಆಯಿತು. ಎಲ್ಲರೂ ಸೇರಿಸಿ ಇದು ಮಾಡಬೇಕು. ನಾವೊಬ್ಬರು ಅಂದರೆ ಎಲ್ಲ ಸೇರಿಸಿ ಎಲ್ಲ ಮಾಡಿದರೆ ಕಾರ್ಪೊರೇಷನ್ ಎಲೆಕ್ಷನ್ ಆಗುತ್ತೆ.
ಮಳೆ ಬಂದರೆ ನೀರು ಸ್ಟ್ರಕ್ ಆಗುತ್ತೆ. ಸ್ವಲ್ಪ ಗಿಡ ಮರಗಳದ್ದು ಪ್ರಾಬ್ಲಮ್ ತೊಂದರೆ, ಗಿಡಗಳ ಮರಗಳು ಬಿದ್ದರೆ ಅದು ತೆಗಿಬೇಕಾ BBMP ಆಫೀಸರ್ ಇರುತ್ತೆ, ಟೈಮ್ ತೊಗೊಳ್ತಾರೆ. ಕರೆಂಟದು ಇಶ್ಯೂಸ್ ಆಗುತ್ತೆ ಸಮ್ ಟೈಮ್ಸು. ಅದು ಚೇಂಜಸ್ ಆಗಬೇಕು ಸಮಥಿಂಗ್, ಯಾಕಂದರೆ ಕರ್ನಾಟಕ ಸರ್ಕಾರದ ಮೇಲೆ ಇದೆ ಭಾರ. ಅದು ತೊಗೊಳೋದು ಅವ್ರಿಗೆ ಬಿಟ್ಟಿದ್ದು. ಎಲೆಕ್ಷನ್ ಮಾಡಬೇಕಾ ಬೇಡ ಅನ್ನೋದು ಡಿಸಿಷನ್ ಮಾಡೋ CMಗೆ ಬಿಟ್ಟಿದ್ದು. ಯಾಕಂದರೆ ಪರಮಾದ ಅವ್ರು ಇರುತ್ತಲ್ವ ಇಡೀ ಎಲೆಕ್ಷನ್ಗಳು. ಮಾಡಿದರೆ ಒಳ್ಳೆಯದಾಗುತ್ತೆ, ಹೊಸದನ್ನು ಬರುತ್ತೆ, ಹೊಸದನ್ನು ಬಂದು ಚೇಂಜಸ್ ಕೂಡ ಆಗ್ಬೋದಲ್ವಾ. ಆಗಬೇಕು ಸರ್. ಕಾರ್ಪೊರೇಟರ್ಗಳೇ ಇಲ್ಲ, ಏನು ಸಮಸ್ಯೆ ಇತ್ತಂದ್ರೆ ಯಾರಿಗೆ ಫೋನ್ ಮಾಡಬೇಕು ಅನ್ನೋ ರೀತಿ ಪರಿಸ್ಥಿತಿ ಆಗಿದೆ. ಹೌದು, ಯಾರಿಗೂ ಫೋನ್ ಮಾಡೋಂಗಿಲ್ಲ. ಕಾರ್ಪೊರೇಟ್ಗಳಿದ್ರೆ ಚೆನ್ನಾಗಿರುತ್ತೆ. ಮಳೆಗಾಲ ಬಂದರೆ ಮರ ಬೀಳೋ ಸಮಸ್ಯೆ ಒಂದೇ, ಬೇರೆ ಅಂಥದ್ದೇನು ಸಮಸ್ಯೆ ಮನೆ ಒಳಗಡೆ ನೀರು ನುಗ್ಗೋದು ಆ ಥರದ್ದೇನಿಲ್ಲ. ಮಳೆ ಬಂದಾಗ ಬರೀ ಮರಗಳು ಬಿದ್ದು ಹೋಗ್ತವೆ, ಜನಗಳು ಓಡಾಡೋಕ್ಕೆ ತೊಂದರೆ ಆಗ್ತದೆ. ಮಳೆ ನೀರು ಬಂದು ನಿಂತ್ಕೊಳ್ಳೋಂಥ ಪರಿಸ್ಥಿತಿಗಳು ಬೇಜಾನು ಸಿಗ್ತವೆ. ಸೊ ಹಾಗಾಗಿ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಅಷ್ಟೇ. ಎಲೆಕ್ಷನ್ ಮತ್ತೆ ಆದಷ್ಟು ಸಂತೋಷನೇ ಅಲ್ವಾ ಸರ್, ಮತ್ತೆ ಎಲೆಕ್ಷನ್ ಆದಷ್ಟು ಸಂತೋಷ. ಹೌದು, ಅವ್ರ ಹತ್ರ ಕಮ್ಯುನಿಕೇಷನ್ ಸಿಗುತ್ತೆ, ಮಾಡಿದಷ್ಟು ಸಂತೋಷನೇ ಸರ್. ಹೌದು ಸರ್. 11 ವರ್ಷ ಆಯಿತು, ಆವಾಗಲಿಂದ ಕಾರ್ಪೊರೇಟರ್ ಇಲ್ಲ, ಏನಿಲ್ಲ. MLA ನೋಡಿದ್ರೆ ಅವ್ರಿಗೆ ಕೆಲಸಗಳು ಜಾಸ್ತಿ, ದೊಡ್ಡ ಏರಿಯಾ, ಪ್ರತಿಯೊಂದು ಅವ್ರ ಹತ್ರ ಸಿಗಲ್ಲ, ಅವರು ಹೇಳೋಕ್ಕಾಗಲ್ಲ. ಸೊ ಕಾರ್ಪೊರೇಟರ್ ಇದ್ದರೆ ತುಂಬ ಒಳ್ಳೆಯದು ಅವ್ರಿಗೆ. ನಮ್ಮ ಸಣ್ಣ ಪುಟ್ಟ ಸಮಸ್ಯೆ, ಸ್ಯಾನಿಟರಿ ಬ್ಲಾಕ್ ಆಯಿತು, ರೋಡ್ ಇದ್ದಾಯಿತು, ಇಲ್ಲ ಹಳ್ಳ ಬಿತ್ತು, ಏನೇ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡ್ಬೋದು. ಸೊ ಕಾರ್ಪೊರೇಟರ್ ಇದ್ದರೆ ನಮ್ಮ ಪ್ರಕಾರ ತುಂಬ ಒಳ್ಳೇದಂತ. ಯಾವಾಗಿಂದ ನಡ್ಕೊಂಡು ಬರ್ತಾಯಿದ್ದೆ ಕಾರ್ಪೊರೇಟರ್, ಎಲ್ಲ ಸಣ್ಣ ಪುಟ್ಟ ಸಮಸ್ಯೆ ಅವರೇ ಅಟೆಂಡ್ ಮಾಡ್ತಾಯಿದ್ರು. ಈಗ MLAಗೆ MPಗೆ ಮಾತಾಡೋಕ್ಕೆ ಆಗಲ್ಲ. ಯಾವುದು ಚರಂಡಿ ಕೆಲಸಗಳು ಮಾಡ್ತಾ ಇಲ್ಲ, ಕ್ಲೀನಿಂಗ್ ಇಲ್ಲ, ಏನಿಲ್ಲ. ರೋಡಲ್ಲಿ ರಸ್ತೆಯಲ್ಲಿ ತುಂಬ ಸಮಸ್ಯೆಗಳು ಇದೆ. ತುಂಬ ಕಸ ಅಲ್ಲಿ ಆಗಿಬಿಟ್ರೆ 1 ವಾರ 2 ವಾರ ಎತ್ತಲ್ಲ, ಯಾರು ಬರಲ್ಲ, ಯಾರು ಕಾರ್ಪೊರೇಟರ್ ಇಲ್ಲ, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಅವರವರೇ ಕಾರ್ಪೊರೇಟರ್, ಅವರವರೇ ಇದೆ, ಗಲ್ಲಿಯಲ್ಲಿ ಅವರೇ ಕಾರ್ಪೊರೇಟರ್ಗಳು. ಕಸ ಜಾಸ್ತಿ ಆಗಿಬಿಟ್ಟಿದೆ, ಎತ್ತೋರು ಯಾರಿಗೆ ಕಮ್ಮಿ, ತುಂಬ ಕಮ್ಮಿ ಇದ್ದಾರೆ ಜನಗಳು. ಎತ್ತೋರು ಬರ್ತಾರೆ ಜಲ್ದಿ ಯಾರು ಎಲ್ಲ ಸಮಯ ಹೇಳ್ಕೊಂಡೇ ಇದ್ದಾರೆ, ಯಾರು ಇದು ಮಾಡ್ತಾರಲ್ಲ. ಅದು ಚೇಂಬರು ಬ್ಲಾಕ್ ಆಗಿರ್ತದೆ, ಅವ್ರಿಗೆ ಹೇಳೋಕೋದು ಅವ್ರು ಹೊಡೆಯೋಕೆ ಬರ್ತಾರೆ. ನಾವು ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡೋದು? 3 ಸತಿ ಹೊಡೆಯೋಕೆ ಬಂದಿದ್ದಾರೆ ನಮಗೆ. ನಾವು ಕೌನ್ಸಿಲರ್ಗೆ ಹೋಗೋದಂದ್ರೆ ಕೌನ್ಸಿಲರ್ ಇಲ್ಲ, MLAಗೆ ಹೋದ್ರೆ MLA ಮುಸ್ಲಿಮ್ ಅವರು ಸಪೋರ್ಟ್ ತೊಗೊಳ್ಳಲ್ಲ, ಮುಸ್ಲಿಮ್ ಬಗ್ಗೆ ಮಾತಾಡಲ್ಲ ಅವರು. ಅದು ನಮ್ಗೆ ಡೌಟೇ ಇದೆ ಸರ್. 3 ವರ್ಷ 4 ವರ್ಷ ಆಗಿತ್ತು ಮಾಡಿ, ಇದುವರೆಗೂ ಮಾಡಿಲ್ಲ. ಅದೇನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅವ್ರಿಗೆ ಗೊತ್ತು. ಕಸ ಎತ್ತವ್ರಿಗೆ ಹೋಗಿ ಮಾತಾಡಿದ್ರೆ ಹೊಡೆಯೋಕೆ ಬರ್ತಾರೆ ಅಂದರೆ ಅವ್ರ ಹತ್ರ ಹೋಗಿ ಮಾತಾಡೋಕ್ಕಾಗತ್ತೆ ನಮಗೆ. ನಾನು ಹಾಕಿರೋ ಬಂಡವಾಳ ಯಾತಕ್ಕೋಸ್ಕರ? ಬಿಸ್ನೆಸ್ ತಿಳ್ಕೊಂಡು ನಾನು ಮಾಡ್ತಾಯಿರೋ ಸರ್ಕಾರ. ದೇಶಕ್ಕೆ ಜನರಿಗೆ ಒಳ್ಳೇದಾಗಲಿ ಅಂತ ಯಾರೂ ಮಾಡ್ತಾಯಿಲ್ಲ. ಇವಾಗ ಜನರಿಗೆ ಒಳ್ಳೇದಾಗಲಿ ಯಾರೂ ಮಾಡ್ತಾಯಿಲ್ಲ. ಕೋಟ್ಯಾಂತರ ರೂಪಾಯಿ ಆಗ್ತಾಯಿಲ್ಲ. ಒಂಥರ ಬಿಸ್ನೆಸ್ಸು. ಮನುಷ್ಯ ಓಟ್ ಹಾಕ್ದನು ಹಾಳಾಗೋಗ್ಲಿ ನನಗೇನು, ನಾನು ಹಾಕಿರೋ ಬಂಡವಾಳ ನನಗೆ ಬಂದರೆ ಸಾಕು ಅಂತ ನಡೆಸ್ತಾ ಇರೋ ಪರಿಸ್ಥಿತಿ ಇದು. ಇವ್ರ ಮಾತು ಕೇಳಿದ್ರಲ್ಲ. ನೆಕ್ಸ್ಟ್ ವಾರ್ಡ್ ಜಯನಗರ ಈಸ್ಟ್. ಇಲ್ಲಿ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ನಾವೀಗ ಜಯನಗರ ಪೂರ್ವ ಅಂದರೆ ಜಯನಗರ ಈಸ್ಟ್ ವಾರ್ಡಲ್ಲಿದ್ದೀವಿ. ಇಲ್ಲಿಯ ಜನ ಏನು ಹೇಳ್ತಾರೆ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಬಂದರೆ ಒಳ್ಳೆಯದು. ಒಂದು ಗಡವೆ ಒಬ್ಬರು ಜನ ಅದಕ್ಕೆಂದು ಒಬ್ಬರು ಬಂದರೆ ಒಳ್ಳೆಯದು. ಈ ಕಡೆ ನೋಡಿ, ಇಲ್ಲೆಲ್ಲ ನೋಡಿ, ಎಲ್ಲ ಫುಟ್ಪಾತಲ್ಲಿ ಹೆಂಗಿದೆ ನೋಡಿ. ಫುಟ್ಪಾತ್ ಕ್ಲಿಯರ್ ಆಗಬೇಕು, ರೋಡ್ಸ್ ಕ್ಲಿಯರ್ ಆಗಬೇಕು ಮೇಯ್ನಾಗಿ. ಅದು ಆಮೇಲೆ ಇನ್ಸೈಡೆಲ್ಲ ಸುಮಾರು ಕೆಲಸಗಳಿದೆ, ಅದೆಲ್ಲ ಕ್ಲಿಯರ್ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ಲ. ನೆಕ್ಸ್ಟ್ ಮಂತಿಂದ ಆಗಿ ಒಳ್ಳೆ ಬಂದವರು ಚೆನ್ನಾಗಿ ಮಾಡಿದ್ರೆ ಓದಿಸಿದ್ರು, ಮಾಡದಿದ್ರೆ ಏನು ಮಾಡೋದು? ಅದೇ ಇರೋದು, ಬರೋರ ಕೈಯಲ್ಲಿದೆ. ಏನಿಲ್ಲ, ಈ ಕಾರ್ನಲ್ಲಿ ಸ್ವಲ್ಪ ನೀರು ನಿಂತ್ಕೊಬಾರ್ದು. ಫುಲ್ ಮಳೆ ಬಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಅದೊಂದು ತೊಂದರೆ ಇದೆ ಅಷ್ಟೇ. ಹೇಳಿದ್ರೆ ಯಾರು ಕೇಳ್ತಾರೆ? ಇವತ್ತು ಸ್ವಲ್ಪ 5 ನಿಮಿಷಕ್ಕೋಸ್ಕರ ಅಷ್ಟೇ. ನಮ್ಮ ಮನಸ್ಸಿಗೆ ನಿಮ್ಮದು ಕೊಡೋಷ್ಟಕ್ಕೆ ಹ್ಞೂ ಅಂತಾರೆ ಅಷ್ಟೇ, ತಿರುಗೇನಂತಾರೆ. ಎಲೆಕ್ಷನ್ ಮಾಡಬೇಕು, ಒಳ್ಳೆ ಸ್ವಚ್ಛವಾಗಿ ಆಗಬೇಕು ಅಂದರೆ ಅವ್ರೆಲ್ಲ ಕ್ಲೀನ್ ಹ್ಯಾಂಡ್ ಬರಬೇಕು. ನಾವು ಹೇಳೋದು ಕ್ಲೀನ್ ಹ್ಯಾಂಡ್ ಬರಬೇಕು. ಸ್ವಲ್ಪ ಒಳ್ಳೊಳ್ಳೆ ಕ್ಲೀನ್ ಹ್ಯಾಂಡ್ ಬಂದರೆ ಚೆನ್ನಾಗಾಗುತ್ತೆ, ಕೆಲಸ ಮಾಡ್ತಾರೆ, ಎಲ್ಲ ಆಗುತ್ತೆ. ಮಳೆ ಬಂದಾಗೆ ಸರಿ ಮೋರಿ ಇದಾಗ್ಬಿಡ್ತದೆ, ಒಂದೊಂದ್ಸಲ ಬ್ಲಾಕ್ ಆಗ್ಬಿಡ್ತದೆ, ಹತ್ತಕ್ಕೆ ಸರಿ ಇರಲ್ಲ. ಇವರು ಲೇಡೀಸ್ ಏನು ಗೊತ್ತ ಬರ್ತಾರ ಮಧ್ಯಾಹ್ನಕ್ಕೆಲ್ಲ 11 ಗಂಟೆಗೆಲ್ಲ ಓಡೋಗ್ಬಿಡ್ತಾರೆ ಅವರು. ಯಾರಿಗೆ ಮಾಡೋ ಸರ್, ಇಲ್ಲಿ ಓಟ್ ಕೇಳಕ್ಕೆ ಬಂದಾಗ ಅವ್ರಿಗೆ ಕೇಳ್ಬೇಕು ಅಷ್ಟೇ, ಇನ್ನು ಯಾರಿಗೂ ಏನು ಹೇಳಿಲ್ಲ ನಾವು ಇದುವರೆಗೂ. ಇವರೇ ಕಸ ಎತ್ಕೊಂಡು ಹೋಗೋರಿಗೆ ಹೇಳ್ತೀವಿ ಅಷ್ಟೇ. ಒಂದೇ ಸರಿ ತೊಗೊಂಡೋಗ್ತೀವಿ ಮೇಡಮ್ ಅಂತಾರೆ, ಎಲೆ ಉದುರ್ದಾಗ ಡೈಲಿ ಉದುರ್ತಾ ಇರುತ್ತೆ ಸರ್. BBMPರಿಗಾದರೆ ಇಲ್ಲಿಲ್ಲೇ ಹತ್ತತ್ರ ಆಫೀಸ್ಗಳಿದೆ, ಹೋಗಿ ಹೇಳ್ಬೋದು ಅನ್ಕೋತೀನಿ. ಇವಾಗಂತೂ ನಮಗೆ ದೊಡ್ಡವ್ರು ಯಾರು ಕೈಗೆ ಸಿಗಲ್ಲ ಸರ್. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನು ಹೇಳಿದ್ರು ಅಂತೇಳಿ. ನೆಕ್ಸ್ಟ್ ಪಟ್ಟಾಭಿರಾಮನಗರ ವಾರ್ಡಲ್ಲ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಕಸ ಗೂಡಿಸ್ತಾರಲ್ಲ, ಅದು ಏನು ಕಸ ತೆಗಿತಲ್ಲ ಇಲ್ಲಿ. ಅದು ತೆಗಿಯಕ್ಕೆ ದುಡ್ಡು ಕೊಡ್ಬೇಕಂತೆ ಅವ್ರಿಗೆ. ಯಾರಿಗೆ? ಇಲ್ಲಿ ಗೂಡಿಸ್ತಾರಲ್ಲ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಕಸನೂ ತೆಗಿತಾ ಇಲ್ಲ. ಹೌದು, ಅದು ಯಾರಿಗೆ ಹೇಳೋಣಂತ ಏನು ಗೊತ್ತಾಗ್ತಾ ಇಲ್ಲ.
ಅವರೇ ಏರಿಯಾದವರು ಏನೋ ಮಾಡ್ಕೊಂಡಿರ್ತಾರೆ, ಬೇರೆ ಯಾರಿಗೂ ಹೋಗಿಲ್ಲ ನಾನು. ಪಾಲಿಕೆಯವ್ರಿಗೆ ಹೇಳ್ಬೋದು, ದೊಡ್ಡವರು ಹೋಗ್ತಾರೆ, ನಾವು ಎಲ್ಲ ಏನು ಹೋಗಲ್ಲ. ನಾವು ಇಲ್ಲಿ ಯಾರು ಲೀಡರ್ಗಳಿದ್ದಾರೆ ಅವ್ರಿಗೆ ಹೇಳ್ತೀವಿ, ಅವ್ರು ಹೋಗಿ ಅಲ್ಲಿ ಹೇಳ್ತಾರೆ. ಎಲೆಕ್ಷನ್ ಬೇಕು, ಏನು ತೊಂದರೆ ಅಂತೂ ಏನೂ ಇಲ್ಲ. ಬಟ್ ಆ ಥರ ನಮಗೇನು ಪ್ರಾಬ್ಲಮ್ ಇಲ್ಲಿ ತನಕ ಆಗಿಲ್ಲ ನಮಗೆ. ಯಾಕಂದರೆ ನಾವು ಏನೇ ಇದ್ರೂ ನಮಗೆ ಇವರು ರಾಮಮೂರ್ತಿ ಅವರು ಇದ್ದಾರೆ, ಅವರು ನೋಡ್ಕೊಳ್ತಾರೆ. ಅವರು ನಾವು ಏನೇ ಹೋಗಿ ಹೇಳಿದ್ರು ಇಮಿಡಿಯೇಟ್ ಬರ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ತುಂಬ ಗಲೀಜು ಆಗ್ತಾ ಇದೆ, ತುಂಬ ಕಸ ಹಾಕ್ತಾರೆ, ಅದು ಗಲೀಜು ಆಗ್ತಾ ಇದೆ. ಅಷ್ಟು ಏನು ಕೊಡ್ಸಾರೋ ಏನಿಲ್ಲ, ಸ್ವಲ್ಪ ಯಾವ ನಮ್ಮ ರೋಡ್ಲೆ ಯಾವುದೂ ಇಲ್ಲ. ಅಷ್ಟು ಏನು ಬರೋದು ಕ್ಲೀನ್ ಮಾಡೋದು ಬರ್ತಾರೆ ಅಷ್ಟೇ. ಬರ್ತಾರೆ ಯಾವಾಗ ಒಂದು ತಿಂಗಳು ಫೋನ್ ಮಾಡ ನೆಕ್ಸ್ಟ್ ಬರ್ತಾರೆ ಅಷ್ಟೇ. 6 ವರ್ಷ ಅಲ್ಲ 20 ವರ್ಷ ಆದರೂ BBMPಲಿ ಇದ್ದೇನೆ. ಕಸ ಮೊದಲು ಸರಿಯಾದ ರೀತಿ ಕ್ರಮ ತಗೋಬೇಕು. ಮಾರ್ಷಲ್ಗಳು ಸರಿಯಾಗಿ ಗಮನ ತಗೋಬೇಕು ಸರ್. ಮಾರ್ಷಲ್ಗಳು ಪಾಪ ಗಾಡಿ ಮುಂದೆ ಹೋಗೋರ ಹತ್ರ ಪ್ಲಾಸ್ಟಿಕ್ ಯೂಸ್ ಮಾಡ್ತೀಯ ಅಂತ ಕಾರ್ ಬ್ಯಾಗ್ ಇಡ್ತಾರೆ. ಬೆಳಗ್ಗೆ ಹೊತ್ತು ಕಸ ಹಾಕೋರು ಒಂದು 2 ದಿನ ನಿಂತರೆ ಆಗುತ್ತೆ, ಅವ್ರು ಮಾಡಲ್ಲ. ಮಾರ್ಷಲ್ಗಳಿಗೆ ದುಡ್ಡು ಮಾಡಬೇಕು. ಅವ್ರೇನು ಮಾಡ್ತಾರೆ, ಕೈ ಗಾಡಿಯವ್ರ ಹತ್ರ ಹೋಗೋರ ಹತ್ರ ನೀನು ಪ್ಲಾಸ್ಟಿಕ್ ಮಾಡ್ತಿದ್ಯಾ ಅಂತಾರೆ, ದುಡ್ಡು ಇಸ್ಕೊತಾರೆ. ನಿಮ್ಮ ಪ್ರಕಾರ ಎಲೆಕ್ಷನ್ ಆಗಬೇಕಲ್ವ? ಆಗಲಿ ಸರ್, ತಪ್ಪೇನಿಲ್ಲ, ಆಗಲಿ ಬಿಡಿ, ಆಗಲಿ ತಪ್ಪೇನಿಲ್ಲ. ಬಟ್ ಆದರೆ ಇದು ಏನೇ ಆದರೂ ಕ್ಲೀನ್ ಆಗಲ್ಲ ಬಿಡಿ ಸರ್. ಎಲೆಕ್ಷನ್ ಆದ್ರೂ ಏನಂತ ಕ್ಲೀನ್ ಆಗಲ್ಲ. ಯಾಕೆಂದರೆ ಮೇಯ್ನ್ ಅವ್ರ ಕಸಗಳು ವಿಲೇವಾರಿಲ್ಲೇ ಸರಿ ಮಾಡೋಕ್ಕಾಗ್ತಿಲ್ಲ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡ್ತೀರಿ ಸರ್? ಬುದ್ಧಿ ಇದೆ ಇಲ್ಲ. ಕಾಂಗ್ರೆಸ್ಗೆ ಹೋಗಿ ಹಾಕಿರುತ್ತೆ, ಬುದ್ಧಿ ಇಲ್ಲ. ಕಾಂಗ್ರೆಸ್ಗೆ ಹಾಕಿದಾರಲ್ಲ ನಮ್ಮ ಕನ್ನಡ ಅವ್ರಿಗೂ ಬುದ್ಧಿನೇ ಇಲ್ಲ. ಇವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಬರಲ್ಲ, ಕಾಂಗ್ರೆಸ್ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಬರಲ್ಲ, ಕೊಡೋಕ್ಕೂ ಬರಲ್ಲ. ಲೋಕಲ್ ಎಲೆಕ್ಷನ್ ಬಿಟ್ಬಿಡಿ, ಅದು ಕಾಂಗ್ರೆಸ್ಸು ಅಂತ BJP ಬರುತ್ತೆ. ಇವಾಗ BJPನೇ ಜಾಸ್ತಿ ಬರುತ್ತೆ. ನಾವೀಗ ಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ಏರಿಯಾ JP ನಗರ ವಾರ್ಡಲ್ಲಿದ್ದೀವಿ. ಇಲ್ಲಿಯ ಜನ ಏನು ಹೇಳ್ತಾರೆ ನೋಡೋಣ. ಮೇಂಟೆನೆನ್ಸ್ ಇಲ್ಲ, ಹೆಂಗಿದೆ ಹಂಗೆ ಇದೆ ಅಷ್ಟೇ. ಏನಾಗೋದು, ಒಂದು ಕ್ಲೀನ್ ಮಾಡೋದಿರಲಿ, ಒಂದು ಇದು ಮಾಡೋದಿರಲಿ, ಇಲ್ಲ ಮೇಂಟೆನೆನ್ಸ್ ಇಲ್ಲ. ಆಗಬೇಕು, ಯಾಕಂದರೆ ಮೇಂಟೆನೆನ್ಸ್ ಈಸಿ ಇರುತ್ತೆ. ಒಬ್ರು ಕಾರ್ಪೆಂಟರ್ ಇರ್ತಾರೆ, ಸ್ವಲ್ಪ ಸಣ್ಣ ಪುಟ್ಟದಕ್ಕೆಲ್ಲ ಇದು ಅಡ್ರೆಸ್ ಮಾಡ್ಬೋದು. ಇಲ್ಲಾಂದ್ರೆ MLAಗೆ ಹೋಗಬೇಕು, ಇಲ್ಲ ಆಫೀಸರ್ಸ್ಗೆ ಹೋಗಬೇಕು. ಆಫೀಸರ್ಸ್ ಕಂಟ್ರೋಲ್ ಮಾಡೋದು ಯಾರು ಗೊತ್ತಿಲ್ಲ. ಸೊ ಕಾರ್ಪೆಂಟರ್ಸ್ ಇದ್ದರೆ ಲೋಕಲ್ ಆಗಿ ಒಂದಷ್ಟು ಅವ್ರಿಗೂ ಅಭಿವೃದ್ಧಿಗೆ ಮಾಡ್ತಿರ್ತಾರೆ. ಮರ ಗಿಡಗಳು ಬೀಳ್ತಾ ಇರ್ತವೆ, ಕಟ್ ಮಾಡಲ್ಲ. ಟ್ರಾಫಿಕ್ ಬ್ಲಾಕ್ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ಇದೆ. ಅದ್ರ ಬಗ್ಗೆ ಇದೆಲ್ಲ ಅಂದರೆ ಎಸ್ಪೆಷಲಿ ಮಳೆ ಬಂದಾಗ ಅದ್ರ ಬಗ್ಗೆ ಯಾರು ಇದೆಲ್ಲ, ಪೊಲೀಸರು ಆ ಟೈಮಲ್ಲಿ ಇರಲ್ಲ, ಯಾರು ಇಂಥವು ಇದ್ದೇ ಇದೆ. ಅದು ಕಾರ್ಪೊರೇಟ್ರು ಇರೋ ನಡೀತಿರೋ ಗೌರ್ಮೆಂಟಿಗೆ ತಕ್ಕಂತಿದ್ರೆ ಪರವಾಗಿಲ್ಲ. ಇವ್ರು BJP ಇದ್ರೆ, ಅವ್ರು ಕಾಂಗ್ರೆಸ್ಸು ಹಂಗೆಲ್ಲ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಬಯಸ್ತೀನಿ. ರೋಡು ತಗ್ಗು ದಿಮ್ಮ ಇದ್ದಾವೆ, ಮಳೆ ಬಂದರೆ ಓಲಾಗಿರ್ತಾವಲ್ವಾ, ಗಾಡಿಗಳು ಓಡಾಡಿದ್ರೆ ಗೊತ್ತಾಗಲ್ಲ. ಅದರಲ್ಲಿ ತುಂಬ ಪ್ರಾಬ್ಲಮ್ ಇದೆ. ನಮಗಂತ ಅವರು ಇದೇ ಗೊತ್ತಿಲ್ಲ ಸರ್, ಯಾರಿಗೆ ಫೋನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಎಲೆಕ್ಷನ್ ಅದರಿಂದ ಅಭಿವೃದ್ಧಿ ಕರೆಗಳು ಆಯ್ತಾ ಇಲ್ಲ, ಯಾವುದನ್ನು ನಡೀತಾ ಇಲ್ಲ ಅಂತ ಸುಮ್ಮನೆ ಅವರೆಲ್ಲ ಜನ. ಯಾಕೆಂದರೆ ಅವ್ರು ಓಟ್ ಹಾಕ್ಬಿಟ್ಟಿದ್ದೀವಿ ಅನ್ನೋಕ್ಕೋಸ್ಕರ ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ಆ ಥರ ಪರಿಸ್ಥಿತಿ ಇಲ್ಲ. ಅವರೇ ಮಾಡಿದ್ರೆ ಏನಾರು ಹೇಳಿದ್ರೆ ಕೆಲಸಗಳಾಗಲ್ಲ, ಎಲ್ಲ ಬಿಟ್ಟಿ ಬಾಯಿಗಳು ಹೋಗ್ತವೆ, ಯಾರು ಮಾತಾಡೋರಿಲ್ಲ, ಕೇಳೋರಿಲ್ಲ. ಅದು ಪರಿಸ್ಥಿತಿ. ಒಂದು ಟೈಮ್ ಅಷ್ಟೇ ಅದು. ಅದಾದಮೇಲೆ ಮತ್ತೆ ತಿರ್ಗಿ ಅವ್ರ ಹತ್ರ ಹೋಗಲೇಬೇಕು, ಕಾಲು ಕಟ್ಟಲೇಬೇಕು, ಪೇಚಾಡಲೇಬೇಕು. ಆ ಸಮಸ್ಯೆಗಳು ಇದ್ದದ್ದೇ ಕಂಟಿನ್ಯೂ. ಏನೇ ಸಮಸ್ಯೆ ಅಂದರೆ ಸ್ವಲ್ಪ ರೋಡ್ ಹಳ್ಳಗಳು ಜಾಸ್ತಿ ಇದೆ. ಹಳ್ಳದಂತೂ ಸಾಲ್ವ್ ಆಗ್ತಾನೇ ಇಲ್ಲ. ಒಣಗಿರೋ ರಂಬೆಲ್ಲ ಹೊಡಿಬೇಕು. ಆಮೇಲೆ ಆ್ಯಕ್ಚುಲಿ ಮಳೆಗಾಲಕ್ಕಿಂತ ಮುಂಚೆ ಎಲ್ಲ ರೋಡೆಲ್ಲ ರೆಡಿ ಮಾಡಬೇಕಾಯಿತು. ರೋಡ್ಗಳಿನ್ನ ಏನು ರೆಡಿ ಆಗಿಲ್ಲ. ಯಾಕಂದರೆ ಇಲ್ಲಿ ಇದು MLAಗಳು ನಾವು ಡಿಪೆಂಡ್ ಆಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದೇ ಬೇರೆ ಕೆಲಸ ಇರುತ್ತೆ. BJP ಲೋಕಲ್ ಎಲೆಕ್ಷನ್ ಆಗಲೇಬೇಕು. ಎಂಟೈರ್ ಜಯನಗರ ಕಾನ್ಸ್ಟಿಟ್ಯೂನ್ಸಿ ನೋಡಬೇಕಲ್ಲ, ಇದು ಕೌನ್ಸಿಲರ್ ಥರ ಅವ್ರು ನೋಡ್ಲಿಕ್ಕಾಗಲ್ಲ. ಎಲೆಕ್ಷನ್ ಬೇಕೇ ಬೇಕು, ಮಾಡೋದು ತುಂಬ ಒಳ್ಳೆಯದು. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಎಲ್ಲರದು ತಪ್ಪು ಇದೆ ಅನ್ಸುತ್ತೆ. BJP ಅವ್ರದ್ದು ತಪ್ಪಿದೆ, ಕಾಂಗ್ರೆಸ್ ಅವ್ರದ್ದು ತಪ್ಪಿದೆ. ನೋಡಿ, ಅವರು ಇದ್ರಲ್ವ 5 ವರ್ಷ ಇದ್ರಲ್ವ, ಅವರು ಮಾಡಿಸಿಲ್ಲ. ಇವರು ಬಂದು ಏನೋ ನೆಪ ಹೇಳ್ತಾರೆ. ಈಗೇನೋ ವಾರ್ಡ್ ಮರು ವಿಂಗಡಣೆ ಅಥವಾ ಇದು SIR ಇಟ್ಕೊಂಡು ಈಗ ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ತಪ್ಪು. ಇದು ಲೋಕಲ್ ರೆಪ್ರೆಸೆಂಟೇಷನ್ ಇಲ್ಲದೆ ಇರೋ ತಪ್ಪು. ಮಾಡಿಸ್ಬೇಕಿತ್ತು, ಅರ್ಜೆಂಟಾಗಿ ಮಾಡಬೇಕು. ಎಲೆಕ್ಷನ್ನೇ ಬೇಡ. ಇವನು ಎಡ್ಡಿ ಬಂದರು ಅದೇ ಗೋಳು, ಈ ಸಿದ್ಧ ಬಂದರು ಅದೇ ಗೋಳು, ದೇವೇಗೌಡ ಇದ್ದರು ಅದೇ ಗೋಳು. ಮಕ್ಕಳು ಎಲ್ಲರೂ ಅವ್ರ ಸ್ವಂತಕ್ಕೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸೊಸೆಯಂದಿರ್ಗೆ ಮಾಡ್ಕೊತಾರೆ. ಸ್ವಾರ್ಥಿಗಳು. ಈ ದೇಶಕ್ಕೆ ಎಲೆಕ್ಷನ್ನೇ ಬೇಡಪ್ಪ. ನಾನು ಇದ್ರೆ ಒಳ್ಳೆಯದು, ಇದ್ರೆ ಸಾಲದು. ದೇ ಶುಡ್ ಕಮೆಂಡ್ ಅಟ್ಲೀಸ್ಟ್ ಒಂದು ಮೀಟಿಂಗ್, ಸಮಸ್ಯೆ ಕೇಳಬೇಕು. ಈಗ ಇವರು ಇದ್ದಾರೆ, ಯಾರು ಸೂರ್ಯ. ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಕಮ್ ದಿಸ್ ಸೈಡ್ ಆರ್ ಎನಿಥಿಂಗ್. ಅಟ್ಲೀಸ್ಟ್ ಸೌಮ್ಯ ರೆಡ್ಡಿ ಅರ್ಲಿಯರ್ MLA, ಶಿ ಯೂಸ್ ಟು ಕಮ್ ಒನ್ಸ್.
ಲಾಸ್ಟ್ ಟೈಮ್ ಅಬೌಟ್ 4 years ಬ್ಯಾಕ್ ವೆನ್ ಶಿ ವಾಸ್ MLA. ಸೊ ಈ ಕ್ಲೀನಿಂಗ್ ಮಾಡೋಕೆ ಬಂದಿದ್ದರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅತ್ಯಂತ ಪ್ರತಿಷ್ಠಿತ ಏರಿಯಾಗಳು ಇರುವಂಥ ವಿಧಾನಸಭಾ ಕ್ಷೇತ್ರ ಇದು. ಅದರ ಜೊತೆಗೆ ಹಲವು ಸ್ಲಮ್ಗಳಿರುವಂಥ ವಿಧಾನಸಭಾ ಕ್ಷೇತ್ರನೂ ಕೂಡ ಜಯನಗರ ಆಗಿದೆ. ಈ ಕ್ಷೇತ್ರದಲ್ಲಿ ಸಮಸ್ಯೆಗಳೇನಿಲ್ಲ ಅಂತಲ್ಲ, ಆದರೆ ಸಮಸ್ಯೆಗಳು ಕಡಿಮೆ, ನಿರ್ವಹಣೆ ಮಾಡಬೇಕಾಗಿದೆ. ನಿರ್ವಹಣೆ ಆಗದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿಯ ಜನತೆ. GBA ಎಲೆಕ್ಷನ್ ಸಾಧ್ಯ ಆದಷ್ಟು ಬೇಗ ಆಗಲಿ ಅನ್ನೋದು ಇಲ್ಲಿಯ ಜನರ ಅಭಿಮತ. ಕ್ಯಾಮರಾ ಪರ್ಸನ್ ಕೊಂಡೆಯ ಜೊತೆ ಶರಣು ಹಂಪಿ, ನ್ಯೂಸ್ 18.